ಶ್ರೀ ಗುರುಭ್ಯೋ ನಮಃ. ಪ್ರಿಯ ಸ್ನೇಹಿತರೆ, ಎಲ್ಲರಿಗೂ ಈ ವೆಂಕಟೇಶ ಆಚಾರ್ಯನ ನಮಸ್ಕಾರಗಳು. ಸ್ನೇಹಿತರೆ, ಒಬ್ಬೊಬ್ಬರ ಬಾಳಲ್ಲೂ ವಿವಾಹ ಅನ್ನುವುದು ಒಂದು ಅತ್ಯವಶ್ಯವಾದ ಪ್ರಾಮುಖ್ಯವಾದ ಒಂದು ಶುಭ ಕಾರ್ಯವಾಗಿರುತ್ತದೆ. ಇದು ಅವರವರ ಪರಂಪರೆ ವೃತ್ತಿಯಾಗುವುದಕ್ಕೆ ಒಂದು ಪ್ರಾಮುಖ್ಯವಾದ ವಿಷಯವಾಗಿರುತ್ತೆ. ವಿವಾಹ ಎನ್ನುವುದು ನೇಚರಲ್ ಆಗಿರುವ ಅವರವರ ಸ್ವಾಭಾವಿಕವಾಗಿರುವ ಭಾವನೆಗಳನ್ನು ಪೂರೈಸಿಕೊಳ್ಳುವುದಕ್ಕೆ ಕಾನೂನು ಮಾನ್ಯತೆ ಎಂದು ಪರಿಗಣಿಸಲಾಗಿದೆ. ಆದರೆ ಅನುಮೋದನೆ ಪಡೆದಿದ್ದರೂ ಎಲ್ಲ ಸ್ವಭಾವಗಳು ಒಂದೇ ಮಾದರಿಯಾಗಿ ಇರುವುದಿಲ್ಲ. ಆದ್ದರಿಂದ ನೂರಾರು ವರ್ಷ ಬಾಳಬೇಕಾಗಿರುವ ವೈವಾಹಿಕ ವಿಷಯದಲ್ಲಿ ಗಂಡು ಹೆಣ್ಣು ಯಾರಾಗಿದ್ದರೂ ಒಬ್ಬರಿಗೆ ಹೊಂದಿ ಹೋಗುವ ಇನ್ನೊಬ್ಬರನ್ನು ಸೇರಿಸುವುದಲ್ಲಿ ಬಹಳ ಮುಖ್ಯವಾದ ಜವಾಬ್ದಾರಿ ಇರುತ್ತದೆ. ಪೋಷಕರು ಒಬ್ಬೊಬ್ಬರು ಅವರ ಮಗನಾಗಿರಲಿ ಅಥವಾ ಅವರ ಮಗಳಾಗಿರಲಿ ಮದುವೆ ಆಗುವ ಪ್ರಾಯದಲ್ಲಿ ಅವರ ಜಾತಕಗಳನ್ನು ಇಟ್ಕೊಂಡು ಒಂದೊಂದು ಜ್ಯೋತಿಷರನ್ನು ಭೇಟಿಯಾಗಿ ವರ ವಧುವಿನ ಜಾತಕ ಹೊಂದಾಣಿಕೆ ಹೇಗಿದೆ, ಯಾವಾಗ ಮದುವೆ ಆಗುತ್ತೆ ಎಂದು ಕೇಳಕ್ಕೆ ಶುರು ಮಾಡುತ್ತಾರೆ. ಸ್ನೇಹಿತರೆ, ಸಾಮಾನ್ಯವಾಗಿ ವೈವಾಹಿಕ ಹೊಂದಾಣಿಕೆಯಲ್ಲಿ ದ್ವಾದಶ ಕೂಟಗಳು ಅಂದರೆ ಏನು ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಇಲ್ಲಿ ನೋಡಿ ನೆನಪು ಮಾಡಿಕೊಳ್ಳಿ. ದ್ವಾದಶ ಕೂಟಗಳಲ್ಲಿ ವೈವಾಹಿಕ ಹೊಂದಾಣಿಕೆಗಳಲ್ಲಿ ಬರೀ 10% ಮಾತ್ರ ಹೊಂದಾಣಿಕೆಯನ್ನು ತೋರಿಸುತ್ತೆ ಎಂದು ಪ್ರಬುದ್ಧ ಜ್ಯೋತಿಷಿಗಳ ಅಭಿಪ್ರಾಯ. ದ್ವಾದಶ ಕೂಟಗಳಲ್ಲಿ ದಿನಕೂಟ ಅಂದರೆ ಇಬ್ಬರ ಜನ್ಮ ನಕ್ಷತ್ರಗಳ ಹೊಂದಾಣಿಕೆ. ಇದು ಇಬ್ಬರ ಚಿಂತನೆಗಳ ಹೊಂದಾಣಿಕೆಗಳನ್ನು ಗುರುತಿಸುತ್ತೆ. ಮುಂದೆ ಗಣಕೂಟ. ಇದು ಏನಂದರೆ 27 ನಕ್ಷತ್ರಗಳನ್ನು ದೇವಗಣ, ಮನುಷ್ಯಗಣ, ರಾಕ್ಷಸಗಣ ಎಂದು ಗುಂಪು ಮಾಡಲಾಗಿದೆ. ಸಾಮಾನ್ಯವಾಗಿ ವಧು ಅಥವಾ ವರ ರಾಕ್ಷಸಗಣವಾದರೆ ಎಲ್ಲರೂ ಸ್ವಲ್ಪ ಯೋಚನೆ ಮಾಡುತ್ತಾರೆ. ದೇವಗಣ ಜಾತಕರಿಗೆ ದೇವಗಣ ಅಥವಾ ಮನುಷ್ಯಗಣ ಜಾತಕರನ್ನು ಸೇರಿಸುವುದು ಉತ್ತಮ ಅನ್ನುತ್ತಾರೆ. ಈ ಗುಣವನ್ನು ಬರೀ ನಕ್ಷತ್ರ ಹೊಂದಾಣಿಕೆಯನ್ನು ಮಾತ್ರ ಇಟ್ಟು ನಿರ್ಧಾರ ಮಾಡಲು ಸಾಧ್ಯವಿಲ್ಲ. ಇದು ಬರೀ 10% ಮಾತ್ರ ಫಲ ಕೊಡುತ್ತದೆ. ಆದರೆ ಈ ಗುಣಗಳು ಅವರವರ ಜಾತಕಗಳಲ್ಲಿ ಲಗ್ನ ಮತ್ತು ಲಗ್ನಾಧಿಪತಿ ಮತ್ತು ಚಂದ್ರನ ಜೊತೆ ಸಂಬಂಧವಿರುವ ಗ್ರಹಗಳನ್ನಿಟ್ಟು ನಿಖರವಾಗಿ ನಿರ್ಧರಿಸಬಹುದು. ಮುಂದೆ ಮಹೇಂದ್ರ ಕೂಟ. ಇದು ಪುತ್ರ ಭಾಗ್ಯಕ್ಕೆ ಮಾತ್ರ ನೋಡುವುದು. ಸಾಮಾನ್ಯವಾಗಿ ಇದು ಯಾವ ಫಲಿತಾಂಶಗಳನ್ನು ಕೊಡುವುದಿಲ್ಲ. ಸುಮಾರು ದಂಪತಿಯರ ಜಾತಕಗಳಲ್ಲಿ ಮಹೇಂದ್ರ ಕೂಟ ಹೊಂದಾಣಿಕೆ ಇದ್ದು ಪುತ್ರ ಭಾಗ್ಯ ಇಲ್ಲದೇ ಇದ್ದಾರೆ. 5ನೇ ಭಾವ ಮತ್ತು ಗುರುಗ್ರಹ ಶುಭವಾಗಿ ಬಲವಾಗಿದ್ದರೆ ಈ ಮಹೇಂದ್ರ ಕೂಟವನ್ನು ನೋಡುವುದು ಬೇಡ. ಆಮೇಲೆ ಸ್ತ್ರೀ ದೀರ್ಘಕೂಟ. ಇದು ಇಬ್ಬರಿಗೂ ಅಷ್ಟಮಾಧಿಪತಿಯ ದಶ ನಡೆಯುತ್ತಿದ್ದರೆ ಅಥವಾ 8ನೇ ಮನೆಯಲ್ಲಿ ಶನಿ ಇದ್ದರೆ ಮಾತ್ರ ನೋಡಿದರೆ ಸಾಕು. ಇದು ಆಯು ಬಗ್ಗೆ ಸೂಚಿಸುತ್ತದೆ. ಮುಂದೆ ಯೋನಿಕೂಟ. ಒಂದೊಂದು ನಕ್ಷತ್ರಕ್ಕೂ ಒಂದೊಂದು ಪ್ರಾಣಿಯ ಯೋನಿಯಾಗಿ ಗುರುತಿಸಿದ್ದಾರೆ. ಇದು ಲಿಂಗ ಹೊಂದಾಣಿಕೆಗಳಿಗೆ ಮತ್ತು ಹೋರಾಟದ ಗುಣಗಳನ್ನು ಸೂಚಿಸುತ್ತದೆ. ಆಮೇಲೆ ರಾಶಿಕೂಟ. ವರ ಮತ್ತು ವಧುವಿನ ರಾಶಿಗಳು ಒಂದಕ್ಕೊಂದು ಷಷ್ಟಾಷ್ಟಕವಾಗಿ ಇರಬಾರದು, ಅಂದರೆ 6, 8 ಇರಬಾರದು ಎಂದು ಹೇಳಲಾಗುತ್ತದೆ. ಇದಕ್ಕಿಂತ ಇಬ್ಬರ ಲಗ್ನ ಮತ್ತು ಲಗ್ನಾಧಿಪತಿ ಹೊಂದಾಣಿಕೆಯನ್ನು ನೋಡಿ ಅದು ಚೆನ್ನಾಗಿದ್ದರೆ ಅತಿ ಉತ್ತಮವಾಗಿರುತ್ತದೆ. ಮುಂದೆ ಗ್ರಹ ಮೈತ್ರಕೂಟ. ಇದು ಇಬ್ಬರ ರಾಶಿ ಅಧಿಪತಿಗಳ ಹೊಂದಾಣಿಕೆಯನ್ನು ಸೂಚಿಸುತ್ತದೆ. ಇದನ್ನ ಗ್ರಹಗಳ ಶತ್ರು ಮಿತ್ರತ್ವಗಳನ್ನು ಇಟ್ಟು ಇಬ್ಬರ ಏಕತೆ ಬಗ್ಗೆ ನಿರ್ಧರಿಸಬಹುದು. ಆಮೇಲೆ ವಶ್ಯಕೂಟ. ರಜ್ಜುಕೂಟ, ದಿನಕೂಟ, ಗಣಕೂಟ ಆದ ಕೂಟಗಳ ಹೊಂದಾಣಿಕೆಗಳು ಇದ್ದರೆ ಸಾಕು. ಸ್ವಯಂಚಾಲಿತವಾಗಿ ವಶ್ಯ ಕೂಟ ಇರುತ್ತದೆ. ಇಬ್ಬರ ಮನಸ್ಸುಗಳ ಮಧ್ಯದಲ್ಲಿರುವ ಆಕರ್ಷಣಕ್ಕೆ ವಶ್ಯ ಅನ್ನುವುದು. ಮುಂದೆ ರಜ್ಜುಕೂಟ. ಇದು ಶರೀರದ ಭಾಗವನ್ನು ಇಟ್ಟು ಪಾದ, ತೊಡೆ, ಉದರ, ಗಂಠ, ಶಿರ, ರಜ್ಜುಗಳ ಹೊಂದಾಣಿಕೆಯನ್ನು ಗುರುತಿಸುತ್ತೆ. ಈ ಕೂಟ ನೋಡುವಾಗ ಇಬ್ಬರಿಗೂ ಒಂದೇ ರಜ್ಜುವಾಗಿರಬಾರದು ಎಂದು ಹೇಳಲಾಗುತ್ತದೆ. ಈ ಕೂಟ ಖಂಡಿತ ನೋಡಲೇಬೇಕು. ರಜ್ಜು ಕೂಟ ಹೊಂದಾಣಿಕೆ ಇಲ್ಲದಿದ್ದರೆ ಕೂಡಲೇ ಈ ಸಂಬಂಧವನ್ನು ನಿರಾಕರಿಸಬೇಕು. ಇದು ಕುಟುಂಬದಲ್ಲಿ ಏನಾದರೂ ವಿನಾಶಕಾರಿ ಪರಿಣಾಮವನ್ನು ಬೀರುತ್ತದೆ. ಮುಂದೆ ವೇದಕೂಟ. ಇದು ಇಬ್ಬರ ಮನಸ್ಸಿನ ಹೊಂದಾಣಿಕೆಯನ್ನು ಗುರುತಿಸುತ್ತೆ. ಮುಂದೆ ವರ್ಣಕೂಟ.
27 ನಕ್ಷತ್ರಗಳನ್ನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂದು 4 ಕುಲಗಳಾಗಿ ವಿಂಗಡಿಸಲಾಗಿದೆ. ಇದು ಹಿಂದಿನ ಕಾಲದಲ್ಲಿ ಅವರವರು ಮಾಡುವ ಕೆಲಸಗಳನ್ನು ಇಟ್ಟು ನಿರ್ಧರಿಸಲಾಗಿತ್ತು. ಇವತ್ತಿನ ಕಾಲದಲ್ಲಿ ಎಲ್ಲರೂ ಎಲ್ಲಾ ಕೆಲಸಗಳನ್ನು ಮಾಡುವುದರಿಂದ ಈ ಕೂಟಕ್ಕೆ ಒತ್ತು ನೀಡುವ ಅಗತ್ಯವಿಲ್ಲ. ಮುಂದೆ ನಾಡಿ ಕೂಟ ಇದು ಏನೆಂದರೆ 27 ನಕ್ಷತ್ರಗಳನ್ನು ಆದಿನಾಡಿ, ಮಧ್ಯಮ ನಾಡಿ, ಅಂತ್ಯನಾಡಿ ಎಂದು ವಿಂಗಡಿಸಲಾಗಿದೆ. ಇದರಲ್ಲಿ ಇಬ್ಬರಿಗೂ ಒಂದೇ ನಾಡಿಯಾಗಿ ಇರಬಾರದು ಎಂದು ಹೇಳಲಾಗುತ್ತದೆ. ಈ ಕೂಟವನ್ನು ರಕ್ತ ಸಂಬಂಧದೊಳಗಿರುವವರಿಗೆ ವಿವಾಹ ಹೊಂದಾಣಿಕೆ ನೋಡುವಾಗ ಮಾತ್ರ ನೋಡಿದರೆ ಸಾಕು. ಸ್ನೇಹಿತರೆ, ಇನ್ನು ಕೆಲವರು 12 ಕೂಟಗಳಲ್ಲಿ ಎಷ್ಟು ಕೂಟಗಳು ಹೊಂದಿದೆ ಎಂದು ಕೇಳುತ್ತಾರೆ. ಹಿಂದಿನ ಕಾಲಗಳಲ್ಲಿ ಅವರವರ ಸಂಬಂಧಿಕರೊಳಗೆ ತಿಳಿಸಿ ಯಾರಾವುದು ಹುಡುಗ ಅಥವಾ ಹುಡುಗಿಯರು ಇದ್ದಾರಾ ಎಂದು ವಿಚಾರಿಸುತ್ತಾರೆ. ಇವಾಗಿನ ಕಾಲದಲ್ಲಿ ಎಲ್ಲರೂ ವೈವಾಹಿಕ ಸೇವೆ ಕೇಂದ್ರಗಳಲ್ಲಿ ರಿಜಿಸ್ಟರ್ ಮಾಡಿಟ್ಟು ಕಾಯ್ತಿರ್ತಾರೆ. ಆ ಕೇಂದ್ರದವರು ಅವಾಗವಾಗ 5 ಅಥವಾ 10 ಜಾತಕಗಳನ್ನು ಕಳಿಸುತ್ತಿರುತ್ತಾರೆ. 12 ಕೂಟ ಅನ್ನುವುದು ವರ ಮತ್ತು ವಧುವಿನ ಜನ್ಮ ನಕ್ಷತ್ರಗಳನ್ನು ಇಟ್ಟು ಹೊಂದಾಣಿಕೆ ನೋಡುವುದು. ಇದು ಆ ಜನ್ಮ ನಕ್ಷತ್ರ ದಿನದಲ್ಲಿ ಅಂದರೆ ಅವತ್ತಿನ 24 ಗಂಟೆಗಳಲ್ಲಿ ಹುಟ್ಟಿದವರೊಳಗೆ ನೋಡುವ ಹೊಂದಾಣಿಕೆಯಾಗುತ್ತದೆ. ಆದರೆ ಇಬ್ಬರ ಜನ್ಮ ಲಗ್ನವನ್ನು ಅಂದರೆ ಆ ಲಗ್ನದ 2 ಗಂಟೆಗಳಲ್ಲಿ ಹುಟ್ಟಿದವರೊಳಗೆ ನೋಡುವ ಹೊಂದಾಣಿಕೆ ಎನ್ನುವುದು ಇನ್ನೂ ನಿಖರವಾಗಿದ್ದು, ನಿಮಗೇನು ಸರ್, ಮದುವೆ ಆಗಬೇಕಾಗಿದ್ದ ವಯಸ್ಸಲ್ಲಿರುವ ಮಕ್ಕಳಿಗೆ ಮದುವೆ ಕೈಗೂಡಲಿಲ್ಲ ಎನ್ನುವರಿಗೆ ಈ ಕಷ್ಟಗಳು ಗೊತ್ತಾಗತ್ತೆ ಎಂದು ನೀವು ಹೇಳುವ ಮೈಂಡ್ ವಾಯ್ಸ್ ನನಗೆ ಚೆನ್ನಾಗಿ ಕೇಳುತ್ತಿದೆ. ಆದರೆ ಬರೀ 12 ಕೂಟಗಳ ಹೊಂದಾಣಿಕೆಯನ್ನು ಮಾತ್ರ ನೋಡಿ ಮದುವೆ ಆದ ಮೇಲೆ ಏನಾದರೂ ಗಂಭೀರ ಸಮಸ್ಯೆಗಳು ಆದ ಮೇಲೆ ನೊಂದುಕೊಳ್ಳುವುದು ಬೇಡ ಅನ್ನುವುದಕ್ಕಾಗಿ ನಾನು ಹೇಳುವುದನ್ನು ಒಂದು 10 ನಿಮಿಷ ನಿಧಾನವಾಗಿ ಕೇಳಿ. ಈ 10 ನಿಮಿಷಗಳು ನಿಮಗೆ ಎಷ್ಟೋ ಒಳ್ಳೆಯ ದಾರಿಗಳನ್ನು ತೋರಿಸಬಹುದು ಅಥವಾ ಅಸಮಾಧಾನ ಸಂಭವಗಳನ್ನು ತಪ್ಪಿಸಬಹುದು. ಆದರೆ ಒಂದು ಮಾತ್ರ ಸತ್ಯ, ನಾವು ಎಷ್ಟೇ ಹುಡುಕಿದ್ರೂ, ಎಲ್ಲಿ ರಿಜಿಸ್ಟರ್ ಮಾಡಿಟ್ರು, ಏನೇ ಪರಿಹಾರಗಳು ಮಾಡಿದರೋ, ಯಾವ ದೇವಾಲಯಗಳಿಗೆ ಹೋಗಿ ಬಂದರೋ, ಒಂದು ವ್ಯಕ್ತಿಯ ಬಾಳಲ್ಲಿ ಖಂಡಿತ ಮದುವೆ ಆಗುತ್ತೆ ಎನ್ನುವ ಕೊಡುಗೆ ಇದ್ದರೆ ಮಾತ್ರ ಅವನಿಗೆ ಆ ವ್ಯಕ್ತಿಗೆ ಮದುವೆ ಆಗುತ್ತೆ ಎನ್ನುವುದು ಸತ್ಯ. ಸಾಮಾನ್ಯವಾಗಿ ಎಲ್ಲರೂ ಹುಡುಗ ಮತ್ತು ಹುಡುಗಿಯ ಜಾತಕಗಳನ್ನು ಜ್ಯೋತಿಷರ ಹತ್ರ ತೋರಿಸಿ ನನ್ನ ಮಗನಿಗೆ ಅಥವಾ ಮಗಳಿಗೆ ಇಷ್ಟು ಜಾತಕಗಳಲ್ಲಿ ಯಾವ ಜಾತಕಗಳು ಹೊಂದಿದ್ದಾವೆ ಎಂದು ಕೇಳುವುದು ವಾಡಿಕೆ. ಹೊಂದಿದ್ರೆ 12 ಕೂಟಗಳಲ್ಲಿ ಎಷ್ಟು ಕೂಟಗಳು ಹೊಂದಿದೆ ಎಂದು ಕೇಳುತ್ತಾರೆ. ಆ ಜ್ಯೋತಿಷರು ಅವುಗಳಲ್ಲಿ ಎಷ್ಟು ಜಾತಕಗಳು ಹೊಂದಿದೆ ಎಂದು ಸಾಫ್ಟ್ವೇರ್ನ ನೋಡಿ ಇದು 12ಕ್ಕೆ 11 ಇದೆ, 10 ಇದೆ, 9 ಇದೆ, ಮದುವೆ ಮಾಡಬಹುದು ಎಂದು ಹೇಳಿಬಿಡ್ತಾರೆ. ಅದನ್ನು ಇಟ್ಕೊಂಡು ಪೋಷಕರು ಮದುವೆ ಮಾಡುವುದಕ್ಕೆ ಬೇಕಾಗಿದ್ದ ಮುಂದಿನ ನಡವಳಿಕೆಗಳನ್ನು ಮುಂದುವರಿಯುತ್ತಾರೆ. ಇನ್ನು ಕೆಲವರು ಅವರವರೊಳಗೆ ಹುಡುಗ ಹುಡುಗಿಯನ್ನು ತೀರ್ಮಾನ ಮಾಡಿಕೊಂಡು ಮದುವೆ ತಾರೀಖನ್ನು ತೀರ್ಮಾನ ಮಾಡಿಕೊಂಡು ಮದುವೆ ಮಂಟಪವನ್ನು ಬುಕ್ ಮಾಡಿಕೊಂಡು ಆಮೇಲೆ ಹೊಂದಾಣಿಕೆ ನೋಡುವುದು ಮತ್ತು ಮುಹೂರ್ತ ನಿಗದಿಪಡಿಸುವುದು ಎಂದು ಎಲ್ಲ ಮಾಡುತ್ತಾರೆ. ಈ ರೀತಿ ಮಾಡುವುದರಲ್ಲಿ ಮದುವೆ ಆದವರಲ್ಲಿ ಹೆಚ್ಚು ಕಡಿಮೆ 25% ಇಂದ 30% ಮಾತ್ರ ಯಶಸ್ವಿ ಜೀವನವನ್ನು ನಡೆಸುತ್ತಿದ್ದಾರೆ. ಉಳಿದವರ ಬಾಳಲ್ಲಿ ಮದುವೆಯ ವಿಚ್ಛೇದನ, ಆಗಾಗ ಸಮಸ್ಯೆಗಳು, ಹೋರಾಟಗಳು, ಹೊಡೆದಾಟ, ಕೆಟ್ಟ ನಡವಳಿಕೆಗಳು, ಲೈಂಗಿಕತೆಗೆ ಅನರ್ಹ, ಬಹು ವಿವಾಹಗಳು, ಅಕ್ರಮ ಸಂಬಂಧ, ಅನೈಕ್ಯತೆ ಆದ ಹಲವಾರು ಘಟನೆಗಳು ನಡೆದಿದೆ ಎಂದು ವಿಶ್ಲೇಷಣೆ ಬಹಿರಂಗಪಡಿಸಿದೆ. ಸ್ನೇಹಿತರೆ, 12 ಕೂಟ ಎನ್ನುವುದು ಹುಡುಗ ಮತ್ತು ಹುಡುಗಿಯ ಜನ್ಮ ನಕ್ಷತ್ರಗಳನ್ನು ಮಾತ್ರ ಇಟ್ಟುಕೊಂಡು ಹೊಂದಾಣಿಕೆ ನೋಡುವುದಾಗುತ್ತದೆ. ಅದರಲ್ಲಿ ಅವರುಗಳಿಗಿರುವ ಚಿಂತನೆಗಳು ಮಾತ್ರ ಗೊತ್ತಾಗುತ್ತದೆ. ಆಕ್ಚುಲ್ ಆಗಿ ನಾನು ನನ್ನ ಒಂದು ವಿಡಿಯೋದಲ್ಲಿ ನಮ್ಮ ಜನ್ಮ ಲಗ್ನ ಎನ್ನುವುದು ಎಷ್ಟು ಮುಖ್ಯ ಎಂದು ವಿವರಿಸಿದ್ದೇನೆ. ಅದನ್ನು ನೀವು ನೋಡಿದರೆ ಜನ್ಮ ನಕ್ಷತ್ರ ಸೂಚಿಸುವ ಜನ್ಮ ರಾಶಿಗಿಂತ ನಮ್ಮ ಬಾಳಲ್ಲಿ ಜನ್ಮ ಲಗ್ನ ಎಷ್ಟು ಮುಖ್ಯತೆ ಪಡೆಯುತ್ತೆ ಎಂದು ಗೊತ್ತಾಗುತ್ತದೆ. 12 ಕೂಟಗಳ ಪ್ರಕಾರ ಮದುವೆ ಮಾತ್ರ ನಡೆದರೆ ಸಾಲದು. ಮದುವೆಯ ನಂತರ ಆ ವ್ಯಕ್ತಿಗಳ ಬಾಳಿನಲ್ಲಿ ಅವರುಗಳಿಗೆ ಸಿಗಬೇಕಾಗಿದ್ದ ದಾಂಪತ್ಯ ಸುಖಗಳು, ಮಕ್ಕಳು, ವಂಶವೃದ್ಧಿ ಎನ್ನುವ ಹಲವಾರು ವಿಷಯಗಳು ಸಿಗಬೇಕೆಂದರೆ ನಾವು ಜಾತಕಗಳಿರುವ ಇನ್ನು ಬೇರೆ ಅಂಶಗಳನ್ನು ಗಂಭೀರವಾಗಿ ವಿಶ್ಲೇಷಣೆ ಮಾಡಲೇಬೇಕು.
ಆದ್ದರಿಂದ ಸ್ನೇಹಿತರೆ, ವೈವಾಹಿಕ ವಿಷಯಗಳಲ್ಲಿ ನಾವು ಯಾವ ಆತುರವಿಲ್ಲದೆ ದ್ವಾದಶ ಕೂಟಗಳಿಗೆ ಮಾತ್ರ ಪ್ರಾಮುಖ್ಯತೆ ಕೊಡದೆ ವರ ಮತ್ತು ವಧುವಿನ ಗುಣಲಕ್ಷಣಗಳು, ಆರೋಗ್ಯ, ವೈವಾಹಿಕ ಸ್ವಭಾವ, ಪುತ್ರಭಾಗ್ಯ, ಸಮಸ್ಯೆವಿಲ್ಲದ ದಶಾಭುಕ್ತಿಗಳು, ಕುಟುಂಬದವರೊಟ್ಟಿಗೆ ಹೊಂದಾಣಿಕೆ, ಒಳ್ಳೆ ಅಭ್ಯಾಸಗಳು, ನಿರಂತರ ವರಮಾನ, ಗಂಡ ಮತ್ತು ಹೆಂಡತಿಯರೊಳಗೆ ದೀರ್ಘಕಾಲದ ಏಕತ, ದೀರ್ಘಾಯುಷ್ಯ ಆದ ಎಲ್ಲ ವಿಷಯಗಳನ್ನು ಖಂಡಿತ ವಿಶ್ಲೇಷಣೆ ಮಾಡಲೇಬೇಕು. ಆ ಥರ ಮಾಡಿದರೆ 100% ಹೊಂದಾಣಿಕೆ ಇರುತ್ತದೆ. ಅದೇ ರೀತಿ ದ್ವಾದಶ ಕೂಟಗಳು ಕಡಿಮೆ ಇದೆ ಎಂದು ತಿರಸ್ಕರಿಸಬಾರದು. ನಾನು ಹೇಳಿದ ಬೇರೆ ಎಲ್ಲ ವಿಷಯಗಳನ್ನು ನೋಡಿ ಹೊಂದಾಣಿಕೆ ಇಲ್ಲವೆಂದರೆ ಮಾತ್ರ ತಿರಸ್ಕರಿಸಬೇಕು. ಕೆಲವು ಜಾತಗಳಲ್ಲಿ ದ್ವಾದಶ ಕೂಟಗಳು ಕಡಿಮೆ ಇದ್ದು ಬೇರೆ ಎಲ್ಲ ವಿಷಯಗಳಲ್ಲೂ ಹೊಂದಾಣಿಕೆ ಇದ್ದು ಹೆಚ್ಚಿನ 60 ವರ್ಷಗಳ ಮೇಲೆ ದಾಂಪತ್ಯದಲ್ಲಿ ಇರುವವರನ್ನ, ಸುಮಾರು ದಂಪತಿಗಳನ್ನ ನಾನು ನೋಡಿದ್ದೇನೆ. ಅದೇ ರೀತಿ ವಿವಾಹ ಮಾಡುವ ಮುಹೂರ್ತ ಬಹಳ ಮುಖ್ಯವಾಗಿದೆ. ನಾವು ಹೇಗೆ ಶುಭ ಕಾರ್ಯಗಳನ್ನು ಮಾಡುವಾಗ ಒಳ್ಳೆಯ ಮುಹೂರ್ತಗಳನ್ನು ನೋಡಿ ಮಾಡುತ್ತೀವೋ ಅದೇ ರೀತಿ ಮದುವೆ ಮಾಡುವುದಕ್ಕೆ ಒಳ್ಳೆಯ ಮುಹೂರ್ತ ಕಾಲ ನೋಡಿ ಮಾಡಬೇಕು. ನಾನು ಹೇಳುವ ಮುಹೂರ್ತ ಕ್ಯಾಲೆಂಡರ್ಗಳಲ್ಲಿ ಹಾಕಿರುವ ಮುಹೂರ್ತವಿಲ್ಲ. ನಮಗೆ ಯಾವಾಗ ಮದುವೆ ಮಂಟಪ ಸಿಕ್ಕತ್ತೋ ಆ ದಿನ ಮುಹೂರ್ತವಿಲ್ಲ. ನಾನು ಹೇಳಿದ ಹಾಗೆ ಎಲ್ಲರೂ ಮದುವೆ ಮಂಟಪ ಯಾವತ್ತು ಸಿಕ್ಕತ್ತೋ ಅವತ್ತಿನ ದಿನದಲ್ಲಿ ಮುಹೂರ್ತ ಇಟ್ಟುಕೊಡಿ ಎಂದು ಕೇಳುತ್ತಾರೆ. ಅಪರೂಪಕ್ಕೆ ಕೆಲವರಿಗೆ ಮಾತ್ರ ಆ ಮುಹೂರ್ತಗಳು ಸರಿಯಾಗಿರುತ್ತದೆ, ಎಲ್ಲರಿಗೂ ಸರಿಯಾಗುವುದಿಲ್ಲ. ಆಕ್ಚುಲ್ ಆಗಿ ಮುಹೂರ್ತ ಎನ್ನುವುದು ವಧು ವರ ಇಬ್ಬರಿಗೂ ಆಯ್ಕೆ ಮಾಡುವ ಮುಹೂರ್ತ. ಅವರುಗಳ ಜನ್ಮ ಲಗ್ನಕ್ಕೆ ತಕ್ಕಂಥದ್ದಾಗಿ ಹೊಂದಿರಬೇಕು. ಮದುವೆ ಮಾಡುವ ಮುಹೂರ್ತದಲ್ಲಿ ಮುಹೂರ್ತ ಲಗ್ನ ಕೇತು ಶನಿಗಳ ಮೇಲೆ ಸಂಚರಿಸಬಾರದು. ಒಬ್ಬರ ಲಗ್ನಾಧಿಪತಿ ಕೇತು, ಶನಿ ಮತ್ತು 8ನೇ ಅಧಿಪತಿಗಳ ಜೊತೆ ಸಂಪರ್ಕ ಇರಬಾರದು. ವಧು ಮತ್ತು ವರ ಇಬ್ಬರ ಒಳಗಿರುವ ಹೊಂದಾಣಿಕೆಯನ್ನು ನೋಡುವಾಗ ಮೊಟ್ಟ ಮೊದಲಾಗಿ ಅವರುಗಳ ಗುಣಲಕ್ಷಣಗಳನ್ನು ನೋಡಲೇಬೇಕು. ಸಾಮಾನ್ಯವಾಗಿ ನಾಡಿ ಜ್ಯೋತಿಷದ ಪ್ರಕಾರ ಪುರುಷರಿಗೆ ಜೀವಕಾರಕನಾಗಿ ಗುರುಗ್ರಹವನ್ನು ಪರಿಗಣಿಸಬೇಕು. ಗುರುಗ್ರಹ ಪುರುಷರ ಬಲವಾಗಿ ಯಾವ ಅಶುಭ ಗ್ರಹಗಳ ಜೊತೆ ಸಂಪರ್ಕವಿಲ್ಲದೆ ಇರಬೇಕು. ಅವನ ಜನ್ಮ ಲಗ್ನಕ್ಕೆ ದುಸ್ಥಾನಗಳಾದ 6, 8, 12ನೇ ಮನೆಗಳಲ್ಲಿ ಗುರು ಇರಬಾರದು. ಇದ್ದರೆ ಆ ದುಸ್ಥಾನಗಳ ಅಶುಭ ಕಾರಕತ್ವಗಳನ್ನು ಅವನ ದಶಾ ಭುಕ್ತಿ ಕಾಲಗಳಲ್ಲಿ ಕೊಡುವುದಕ್ಕೆ ಸಿದ್ಧನಾಗಿರುತ್ತಾನೆ. ಅದೇ ರೀತಿ ನಾಡಿ ಜ್ಯೋತಿಷದ ಪ್ರಕಾರ ಸ್ತ್ರೀಯರಿಗೆ ಜೀವಕಾರಕನಾಗಿ ಶುಕ್ರ ಗ್ರಹವನ್ನು ಪರಿಗಣಿಸಬೇಕು. ನಾನು ಈ ಹಿಂದೆ ಹೇಳಿದ ಹಾಗೆ ಶುಕ್ರ ಸ್ತ್ರೀಯರ ಜಾತಕಗಳಲ್ಲಿ ಬಲವಾಗಿ ಯಾವ ಅಶುಭ ಗ್ರಹಗಳ ಜೊತೆ ಸಂಪರ್ಕವಿಲ್ಲದೆ ಇರಬೇಕು. ವರನಿಗೆ ಅಂದರೆ ಹುಡುಗನಿಗೆ ಅವರವರ ಜಾತಕಗಳಲ್ಲಿ ಗುರು ಮತ್ತು ಶುಕ್ರನ ಸ್ಥಿತಿಯನ್ನು ನೋಡಬೇಕು. ಅವುಗಳಿಗೆ ಯಾವ ಅಶುಭ ಗ್ರಹಗಳ ಮತ್ತು ಅಶುಭ ಭಾವಗಳ ಸಂಪರ್ಕ ಇರಬಾರದು. ಆ ಸಂಪರ್ಕಗಳ ತೀವ್ರತೆ ಎಷ್ಟಿದೆ ಎಂದು ತಿಳಿದುಕೊಂಡು ನಿರ್ಧಾರ ತೆಗೆದುಕೊಳ್ಳಬೇಕು. ನಾವು ಉದಾಹರಣೆ ಜಾತಕಗಳನ್ನು ನೋಡುವಾಗ ಗ್ರಹಗಳ ಸಂಪರ್ಕದ ತೀವ್ರತೆಯ ಅಳತೆಯನ್ನು ನೋಡೋಣ. ಸ್ನೇಹಿತರೆ, ಸಂಪರ್ಕ ಅಂದರೆ ನಾನು ಮೊದಲೇ ಹೇಳಿದ್ದೀನಿ, ಗ್ರಹಗಳ ಜೊತೆ ಇರುವುದು, ಗ್ರಹಗಳಿಗೆ ತ್ರಿಕೋಣದಲ್ಲಿರುವುದು, ಗ್ರಹಗಳ ನಕ್ಷತ್ರಗಳಲ್ಲಿರುವುದು, ಗ್ರಹಗಳ ದೃಷ್ಟಿಯಲ್ಲಿರುವುದು, ಸಂಬಂಧಿಸಿದ ಭಾವಗಳಲ್ಲಿರುವುದು ಆದ ಎಲ್ಲ ವಿಷಯಗಳಿಂದನೂ ಗ್ರಹಗಳಿಗೆ ಸಂಪರ್ಕ ಸಿಗುತ್ತದೆ. ಜೀವಕಾರಕನಾದ ಗುರು ಮತ್ತು ಶುಕ್ರನ ಬಲ ಮತ್ತು ಬಲಹೀನವನ್ನು ನಿರ್ಧರಿಸಿದ ನಂತರ ಅವರಿಬ್ಬರ ಲಗ್ನ ಭಾವಗಳ ಬಲ ಮತ್ತು ಬಲಹೀನವನ್ನು ಪರಿಗಣಿಸಬೇಕು. ಇಬ್ಬರಿಗೂ ಲಗ್ನ ಮತ್ತು ಲಗ್ನಾಧಿಪತಿ ಬಲವಾಗಿದ್ದು ಯಾವ ಅಶುಭ ಸಂಪರ್ಕವೂ ಇಲ್ಲದೇ ಇದ್ದರೆ ಅವರ ಗುಣಲಕ್ಷಣಗಳಲ್ಲಿ ಯಾವ ಸಮಸ್ಯೆಗಳು ಇಲ್ಲ ಎಂದು ನಿರ್ಧರಿಸಬಹುದು. ಆಮೇಲೆ ಇಬ್ಬರ ಜಾತಕಗಳಲ್ಲೂ ಕುಜ ಗ್ರಹದ ಸ್ಥಿತಿಯನ್ನು ಪರಿಗಣಿಸಬೇಕು. ಕುಜ ಗ್ರಹವನ್ನು ಮಂಗಳಕಾರಕ ಅಥವಾ ಮಾಂಗಲ್ಯಕಾರಕ ಎಂದು ಹೇಳಲಾಗುತ್ತದೆ. ಹೆಣ್ಣಿನ ಜಾತಕದಲ್ಲಿ ಕುಜ ಅವಳ ಗಂಡನ್ನು ಸೂಚಿಸುತ್ತದೆ. ಹಿಂದೆ ಹೇಳಿದ ಹಾಗೆ ಕುಜ ಯಾವ ಅಶುಭ ಗ್ರಹಗಳ ಸಂಪರ್ಕವಿಲ್ಲದೆ ಇರಬೇಕು. ಕುಜ ನೀಚನಾಗಿರಬಾರದು. ಆದರೆ ನೀಚನಾಗಿದ್ದರೆ ನೀಚ ಭಂಗವಾಗುವ ಸ್ಥಿತಿಗಳು ಇರಬೇಕು. ನೀಚ ಭಂಗದ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ವಿವರಿಸುತ್ತೇನೆ. ಮತ್ತು ಕುಜ ಕುಳಿತಿರುವ ಮನೆಯ ಅಧಿಪತಿ ನೀಚನಾಗಬಾರದು.
ಅವನಿಗೂ ಅಶುಭ ಸಂಬಂಧಗಳು ಇರಬಾರದು. ಹೆಣ್ಣಿನ ಜಾತಕದಲ್ಲಿ ಕುಜ ಹೇಗೆ ಅವಳ ಗಂಡನ ಸೂಚಿಸುತ್ತದೆಯೋ ಅದೇ ರೀತಿ ಪುರುಷನ ಜಾತಕದಲ್ಲಿ ಶುಕ್ರ ಅವನ ಹೆಂಡತಿಯನ್ನು ಸೂಚಿಸುತ್ತದೆ. ಈ ಹಿಂದೆ ಕುಜನಿಗೆ ಹೇಳಿದ ಹಾಗೆ ಶುಕ್ರ ಯಾವ ಅಶುಭ ಸಂಪರ್ಕವಿಲ್ಲದೆ ಇರಬೇಕು. ಶುಕ್ರ ನೀಚನಾಗಿರಬಾರದು. ನೀಚನಾಗಿದ್ದರೆ ನೀಚ ಭಂಗವಾಗುವ ಸ್ಥಿತಿಗಳು ಇರಬೇಕು. ಮತ್ತು ಶುಕ್ರ ಕುಳಿತಿರುವ ಮನೆಯ ಅಧಿಪತಿ ನೀಚನಾಗಬಾರದು, ಅಶುಭ ಸಂಬಂಧ ಇರಬಾರದು. ಶುಕ್ರ ಕುಳಿತಿರುವ ನಕ್ಷತ್ರ ಅಧಿಪತಿ ನೀಚ ಸ್ಥಿತಿಯಲ್ಲಿ ಇರಬಾರದು. ಎಲ್ಲ ನಿಯಮಗಳಿಂದಲೂ ಪ್ರಾಮುಖ್ಯವಾಗಿದ್ದು ಜೀವಕಾರಕರಾದ ಗುರು ಮತ್ತು ಶುಕ್ರ, ಕುಜ ಇವರುಗಳ ಜೊತೆ ಕೇತುವಿನ ಸಂಪರ್ಕ ಇರಬಾರದು. ಇದು ವಿವಾಹ ಸಂಬಂಧಿಸಿದ ವಿಷಯಗಳಲ್ಲಿ ಪ್ರತ್ಯೇಕತೆಯನ್ನು ನೀಡುತ್ತದೆ. ಇದು ಕೇತುವಿನ ದಶಾಭುಕ್ತಿ ಕಾಲಗಳು ಮತ್ತು ವಿವಾಹ ಸಂಬಂಧಿಸಿದ ಭಾವಗಳು ಮತ್ತು ಗ್ರಹಗಳ ಮೇಲೆ ಕೇತುವಿನ ಸಂಚಾರ ಅಥವಾ ಗೋಚಾರ ಕಾಲಗಳಲ್ಲಿ ಪ್ರತ್ಯೇಕತೆಯನ್ನು ಅಳವಡಿಸುತ್ತದೆ. ಸ್ನೇಹಿತರೆ, ಇಲ್ಲಿಯವರೆಗೆ ವೈವಾಹಿಕ ವಿಷಯದಲ್ಲಿ ದ್ವಾದಶ ಕೂಟಗಳ ಹೊಂದಾಣಿಕೆಗೆ ಮಾತ್ರ ಯಾಕೆ ಪ್ರಾಮುಖ್ಯತೆ ನೀಡಬೇಕಾಗಿಲ್ಲ ಎಂದು ವಿವರಿಸಿದ್ದೇನೆ. ಇನ್ನು ಮುಂದಿನ ಭಾಗದಲ್ಲಿ ವೈವಾಹಿಕ ಸಂಬಂಧಿಸಿದ ವಿಷಯಗಳಲ್ಲಿರುವ ಇನ್ನೂ ಕೆಲವು ಸೂಕ್ಷ್ಮಗಳು ಮತ್ತು ಮದುವೆಯಾಗುವ ಕೊಡುಗೆ ಅಂದರೆ ಏನು ಅಂತ ಉದಾಹರಣೆ ಜಾತಕವನ್ನು ಇಟ್ಟು ನೋಡೋಣ. ಇಲ್ಲಿಯವರೆಗೆ ಹೇಳಿದ್ದನ್ನು ಮತ್ತು ನೋಡಿ ನಿಧಾನವಾಗಿ ಕೇಳಿ ಅರ್ಥ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ ಒತ್ತಿ ನನ್ನ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಲಿಂಕನ್ನು ನಿಮ್ಮ ಸ್ನೇಹಿತರುಗಳಿಗೆಲ್ಲ ಕಳಿಸಿ. ಎಲ್ಲರಿಗೂ ಉಪಯೋಗವಾಗಲಿ, ಎಲ್ಲರಿಗೂ ಶುಭವಾಗಲಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.